ನೋಡಿ ಹೆಂಗ್ ತಿಂತಾವನೆ ತಿನ್ನೋದು. ಎಷ್ಟು ತಿಂದಿದ್ಯಾ ಯಾವಾಗಿಂದ? ಎಷ್ಟು ತಿಂದಿದ್ಯಾ ಯಾವಾಗಿಂದ? ಎಷ್ಟು ತಿಂದಿದ್ಯಾ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದು ನಂಗೆ ನೋವು ಫೈಟ್ ಆಡ್ತು ನೋಡಿದ್ರು. ಕಾಂಪಿಟೇಷನ್ ಮಾಡೋರಿಗೆಲ್ಲ ನಮ್ಮ ಟೀಮ್ ಇಂದ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಇವತ್ತು ಕಾಂಪಿಟೇಷನ್ ನಡೀತಿದೆ. ಕಾಂಪಿಟೇಷನಲ್ಲಿ ಯಾವ ಥರ ಎಲ್ಲ ನೈಟ್ ಫುಲ್ಲು ನಮ್ಮದು ವಿಡಿಯೋ ಲಾಂಚ್ ಕೂಡ ಇರುತ್ತೆ. ಅದರಲ್ಲಿ ಕಾಂಪಿಟೇಷನ್ ಕೂಡ ನಡೀತಾ ಇದೆ ಇವತ್ತು. ಕಾಂಪಿಟೇಷನ್ ನಡೆಯೋದ್ರಲ್ಲಿ ಇವಾಗ ಎಲ್ಲ ಹೋಗಿ ಏನೇನು ಅರೇಂಜ್ಮೆಂಟ್ ನಡೀತಿದೆ ನೋಡೋಣ ಬನ್ನಿ. ಹಂಗೆ ಹೋಗ್ತಾ ನೋಡೋಣ. ಆಲ್ರೆಡಿ ಎಲ್ಲ ಹೋಗ್ಬಿಟ್ಟವ್ರೆ. ನಾವು ಇದ್ದೀರಿ, ಇಷ್ಟು ಜನ ಇದ್ದೀರಿ. ಆಲ್ರೆಡಿ ಎಲ್ಲ ಕೆಲಸ ಮಾಡ್ತಾವ್ರೆ. ನಾವು ನೋಡಿ ಇಲ್ಲೇ ಇದ್ದೀವಿ. ಏನು ನಡೀತಾನೆ ಇಲ್ಲ. ನಾವೇ ಬೇಗ ಬಂದಂಗಿದ್ದೀರಿ. ಸರಿ ನೋಡಿ ಹೆಂಗ್ ತಿಂತಾವನೆ ತಿನ್ನೋದು. ಎಷ್ಟು ತಿಂದಿದ್ಯಾ ಯಾವಾಗಿಂದ? ಎಷ್ಟು ತಿಂದಿದ್ಯಾ ಯಾವಾಗಿಂದ? ಎಷ್ಟು ತಿಂದಿದ್ಯಾ? ಒಂದು ಎಗ್ ಪಪ್ಸ್ ಒಂದು ಬ್ರೆಡ್ ರೋಸ್ಟ್ ಅಷ್ಟೇ ಬರುತ್ತೆ. ನಿಜ ಹೇಳ್ಬಿಡು. ದೇವರನ್ನ ಅಷ್ಟೇ ತಿಂದಿದ್ದು. ನೀನು ಒಂದು ಕೇಕ್ ಎಕ್ಸ್ಟ್ರಾ. ಇನ್ನು ಇಲ್ಲ ನೋಡಿ ಇವನು ಅದಕ್ಕೆ 2 ಎಗ್ ಪಪ್ಸ್ ತಿಂದ. ಎರಡು ನಾನೇ ತಕ್ಕೊಟ್ಟಿದ್ದೀನಿ. 2 ಎಗ್ ಪಪ್ಸ್ ಎರಡು ಇವಾಗ ಅದಕ್ಕೆಲ್ಲ ಬಿಲ್ ಕೊಡ್ತಿರೋದು ಅದಿಲ್ಲ. ಅದ್ ಬೇಡ ಕೆಲಸ ಮಾಡಿ ಅಂದ್ರೆ ತಿನ್ಕೊಂಡ್ ಕೂತವ್ರೆ. ಏನ್ ಮಾಡೋಣ? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇವರು ಚಾನಲ್ ನಡೆಸೋರ ಇವರು ಹೊಟ್ಟೆ ಹಸಿ ಎಲ್ಲಿ ಮುಖ ತರ್ತಿಯಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ರಿ. ನಾನು ಒಂದು ಪೀಸ್ ತಿನ್ಬಿಡ್ತೀನಿ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನೋಡಿ ರೋಡ್ ಎಲ್ಲ ಬ್ಲಾಕ್ ಮಾಡ್ತಾವ್ರೆ. ಮಾಡ್ತಾ ಇದೀವಿ. ಏನ್ ಮಾಡ್ತೀರಾ? ಏನ್ ಮಾಡ್ತೀರಾ ಹೇಳ್ರಿ. ಏನ್ರಿ ಕೆಲಸ ಮಾಡೋದು ಓಡಾಡ್ತಾ ಇರ್ತಾರೆ. ಅಲ್ಲ ಇವರೆಲ್ಲ ಡಯಟ್ ಮಾಡೋರು ನೋಡ್ಕೊಳ್ಳಿ. ಇವರೆಲ್ಲ ಜಿಮ್ ಕ್ಲಾಸ್. ಅಲ್ಲ ಅವ್ನಿಗೆ ಹಿಂದಿ ಬರಲ್ಲ, ಕನ್ನಡ ಬರಲ್ಲ. ಬ್ರೋ ಕನ್ನಡ ಬರಲ್ಲ ಬ್ರೋ. ಕ್ಯಾ ಬಾಯ್? ನನಗೆ ಹಿಂದಿ ಬರಲ್ಲ, ಅಷ್ಟೇ ಬರೋದು. ಕನ್ನಡ ಮಾತಾಡೋ. ಹಿಂದಿ ಬರಲ್ಲ ಅಂದ್ರೆ ಕನ್ನಡ ಮಾತಾಡೋ. ಕಾಂಪಿಟೇಷನ್ ಮಾಡ್ತಾರೆ ನೋಡು, ನಾವೇ ಮಾಡ್ತಿರೋದು. ನೀನ್ ಎಲ್ಲರಿಗೂ ಫ್ರೀಯಾಗಿ ಪಾನಿಪುರಿ ಕೊಟ್ರೆ ಸ್ಟೇಜ್ ಮೇಲೆ ಕಟ್ ಸನ್ಮಾನ ಮಾಡ್ತೀವಿ. ಶಾಲಿಂಗ್ ಹಾಕಿ ಕ್ಲಾಪ್ಸ್ ಹೊಡಿರಲ್ಲ. ಶಾಲಿಂಗ್ ಹಾಕಿ ಹಾರ ಹಾಕಿ ಮಾಡ್ತೀರಾ? ಅಲ್ಲ ಒಂದು ಪಾನಿಪುರಿ ಅಭಿ ಥೋಡಾ ನಹಿ ಬಾಡ್ ಹಾಕೋ ಅದು ಆದ್ರೆ ಅದು ನಿಮಿಷ ಇದಾಕು ಇದಾಕು ಅದು ಇದಕ್ಕೆ ಹಾಕಿದಕ್ಕೆ. वो यूट्यूब में डालता है वीडियो में डालते बस तो भी आता है तुम्हारा फेस यार को ಅಪ್ಪ ನಾವು ಬರ್ತೀವಿ. ಗೈಸ್ ಹೊಸ ಬಿಸ್ನೆಸ್ ಪಾನಿಪುರಿ ಆಗ್ತದೆ. ಅಲ್ಲ ಕಾರಣ ಸಪ್ರೇಟ್ ಆಗೈತಿ. ಇಲ್ಲ ಬಾಬು ಪಾನಿಪುರಿಗೋಸ್ಕರ ಎಷ್ಟು ಚೆನ್ನಾಗಿ ಕೊಡ್ಬೇಕು ನಂಗೆ ರಾಹುಲ. A few moments later. ಕಾರ ನೋವು ಕಾರ ಹಾಕ್ಸಿದ್ದೀರಾ? ಅದಕ್ಕೆ ನನ್ನೇ ನೋಡ್ತಾ ಇರೋದೆಲ್ಲ. ಸಗಾರ ಆಯ್ತಾನೋ ನೀರು ಕೊಡೋಣ. ನೀರಿಲ್ಲ ಅಲ್ಲಿ ಬೇಕಂದ್ರೆ ಓಡು. ಯಾರು ಹಾಕ್ತಿರ್ತಾರ? ನಾನು ಬರ್ತೀನಿ.
ನಂಗೆ ಸ್ವಲ್ಪ ಪಂದ್ಯಾವಳಿ ನಡೀತಾರೆ. ಯಾಕೆ ಅಂಪೈರಿಂಗ್ ಮೇಡಮ್ ಫೈಟ್ ಆಡ್ತಾರೆ ನೋಡಿದ್ರು. ಕೆಲಸ ಮಾಡೋದ್ರೆ ಇಂಥವು ಮಾಡ್ತೀರಲ್ಲ ನೀವು. ಬಾಕ್ಸಿಂಗ್ ಪ್ರಾಕ್ಟೀಸ್ ಅಲ್ಲ ಅದು, ತರಲೆ. ಎಲ್ಲ ಮೇಲೆ ಟ್ಯಾನ್ ಮಾಡ್ತಾರೆ. ಎಲ್ಲ ರೆಡಿ ಆಗ್ತಾವೆ. ಸ್ವಲ್ಪ ಮುಂದೆ ನಿಂತ್ಕೊಂಡು ಟ್ಯಾನಿಂಗ್ ಪ್ರೊಸೆಸ್ ನಡೀತಾ ಇದೆ. ಪುಣ್ಯಾತ್ಮ ನೀವು ಒಬ್ಬರಿಗೆ ಕೊಟ್ಟಿರೋದು ಟೋಟಲ್ 9 ಜನ ಬಂದು ಟ್ರಂಕ್ ನಂಬರ್ ಬರ್ತಾವ್ರೆ. ಕಾಂಪಿಟೇಷನ್ ಮಾಡೋರಿಗೆಲ್ಲ ನಮ್ಮ ಟೀಮಿಂದ ಅಡ್ವಾನ್ಸ್ ಎಲ್ಲ ಒಂದೊಂದು ಕಪ್ ನೀವು ಒಂದು ಹಳ್ಳಿ ಬಯಸೋಣ ಮಾಡೋಣ. ಬಂದಿದ್ದಾರೆ. ಅದೇ ರೀತಿ ವರ್ಕೌಟ್ ವಾರಿಯರ್ ಕಳೆದ ಸಂಕ್ರಾಂತಿ ಹಬ್ಬದ ರಾಜ್ಯೋತ್ಸವ ಜೊತೆಗೆ ಒಂದು ತಾಲೂಕು ಮಟ್ಟದ ದೇವದಂಡ ಸ್ಪರ್ಧೆಯನ್ನು ಮಾಡಿದ್ದು. ಈಗ ಅದೇ ತಂಡ ವರ್ಕೌಟ್ ವಾರಿಯರ್ ಎರಡನೇ ಒಂದು ಟರ್ನಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ರೆಡಿ ಆಗ್ತದೆ. ತುಂಬ ಜನ ಬರ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸುಂದರ ಸಂಜೆಯಲ್ಲಿ ಸುಂದರವಾದ ವೇದಿಕೆ ಮೇಲೆ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವರ್ಕೌಟ್ ವಾರಿಯರ್ಸ್ ಇವರ ವತಿಯಿಂದ ಜಿಲ್ಲಾ ಮಟ್ಟದ ದೇಹದಾಂಡ ಸ್ಪರ್ಧೆ ಹಾಗೂ ತಾಲೂಕು ಮಟ್ಟದ ಮೆನ್ಸ್ A few moments later. One eternity later.